ಚೆನ್ನಾಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ಬಂದು ಇದು ನೈಟ್ ಸಂಜೆ 6 ಗಂಟೆಯಿಂದ ಲಾಗ್ ಶುರು ಮಾಡ್ತಾಯಿದ್ದೀನಿ. ಸೊ ಕಡಲೆಕಾಳು ಪಲ್ಯ ಮತ್ತು ರೊಟ್ಟಿ ಮಾಡಬೇಕು. ಬೆಳಗ್ಗೆ ಮತ್ತು ಬೇಳೆ ಸಾಂಬಾರಿದೆ. ಈಗ ರೊಟ್ಟಿಗೆ ನಾನು ಹಿಟ್ಟು ಈ ರೀತಿ ನಾದ್ಕೊಂಡಿರ್ತೀನಿ, ಯಾಕೆಂದರೆ ಸ್ವಲ್ಪ ಜಿಗುಟು ಚೆನ್ನಾಗಿ ಬರುತ್ತೆ. ರೊಟ್ಟಿ ಎಲ್ಲ ಸೈಡಲ್ಲೆಲ್ಲ ಕಟ್ಟಾಗತ್ತಲ್ವ, ಆ ರೀತಿ ಆಗೋದಿಲ್ಲ. ಹಾಗಾಗಿ ಈ ರೀತಿ ಮಾಡೋ ಮೆಥಡ್ ಮಾಡಿಕೊಂಡ್ರೆ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಇದೇ ರೀತಿ ಮಾಡೋದು. ಕಡೆ ಪಲ್ಯಕ್ಕೆ ನೋಡಿ ರುಬ್ಕೊಂಡಿದ್ದೀನಿ. ನಾನು ಕಡಲೆಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಹಾಕಿ ರುಬ್ಬೋದಕ್ಕೆ ಸ್ವಲ್ಪನೇ ಕೊಬ್ಬರಿ, ಆಮೇಲೆ ಒಂದೆರಡು ಹಸಿಮೆಣ್ಸಿನ್ಕಾಯಿ, ಒಂದು ಟೊಮೊಟೊ ಮತ್ತು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರು, ಸ್ವಲ್ಪ MTR ಮಸಾಲ ಕೂಡ ಅದಕ್ಕೆ ಸೇರಿಸ್ತೀನಿ. ಸೊ ಇವಾಗ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ಆನಂತರ ಸ್ವಲ್ಪ ಕರಿಬೇವು ಕೂಡ ಹಾಕ್ತೀನಿ. ಪಲ್ಯ ತುಂಬಾ ಚೆನ್ನಾಗಾಗಿತ್ತು. ನಾನು ಬೆಳಗ್ಗೆಂದು ಸಾಂಬಾರಿತ್ತು, ಹಾಗಾಗಿ ಸ್ವಲ್ಪ ರೊಟ್ಟಿ ಮತ್ತು ಪಲ್ಯ ಮಾಡ್ಕೊಂಬಿಡೋಣ ನೈಟ್ ಊಟಕ್ಕೆ ಅಂದ್ಕೊಂಡು ಸಂಜೆಗೆ ಮಾಡ್ತಾ ಇರೋಂಥದ್ದು. ಸೊ ತುಂಬಾ ಚೆನ್ನಾಗಾಗಿತ್ತು ಪಲ್ಯ ಮತ್ತು ರೊಟ್ಟಿ. ಸೊ ಈ ಲಾಗಲ್ಲಿ ಸ್ವಲ್ಪ ಫನ್ನಿ ವೀಡಿಯೋಸ್ ಕೂಡ ಆ್ಯಡ್ ಮಾಡ್ತೀನಿ ನೋಡಿ, ಯಾಕೆಂದರೆ ನನ್ನ ಮಕ್ಕಳು ಇಬ್ಬರು ಸೇರಿ ತರಲೆ ತಮಾಷೆ ಮಾಡಿದ್ದಾನೆ ಅವ್ರ ಆಂಟಿಗೆ, ಅದನ್ನು ಕೂಡ ನೋಡಿ. ಸೊ ಯಾರಿಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸ್ದಾಗಿ ನೋಡೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ, ಯಾಕೆಂದರೆ ತುಂಬಾ ಯೂಸ್ಫುಲ್ ಆದಂಥ ವೀಡಿಯೋಗಳು ಇರುತ್ತೆ ನನ್ನ ಚಾನಲಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ರುಬ್ಬಿರೋಂಥ ಮಸಾಲ ಕೂಡ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು ಆನಂತರ ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ಈಗ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಕುದಿಯೋದಕ್ಕೆ ಬಿಡಬೇಕು. ಆನಂತರ ಜೊತೆಗೆ ಇದಕ್ಕೆ ಕಡಲೆಕಾಳು ಜೊತೆಗೆ ನೀವು ಆಲೂಗಡ್ಡೆ ಮತ್ತು ಮುಳುಗಾಯಿ ಅಂತಾರಲ್ವ, ಅವು ಕೂಡ ಸೇರಿಸ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ನಮ್ಮ ಮನೆಯವ್ರಿಗೆ ಅದು ಇಷ್ಟ ಆಗೋದಿಲ್ಲ ಎಲ್ಲ ತರಕಾರಿ, ಯಾಕೆಂದರೆ ನಮ್ಮೂರ ಸೈಡ್ ಆ ರೀತಿ ಮಾಡೋದಕ್ಕೆ ನಿಮ್ಮೂರ ಸೈಡ್ ಮಾಡ್ದಂಗೆ ಎಲ್ಲ ಮಿಕ್ಸ್ ಹಾಕಿ ಮಾಡಬೇಡಮ್ಮ ಅಂತಿರ್ತಾರೆ. ಹಾಗಾಗಿ ನಾನು ಮಾಡಲ್ಲ, ಬರೀ ಕಡಲೆಕಾಳು ಅಷ್ಟೇ ಹಾಕ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ಸೊ ತುಂಬಾ ಚೆನ್ನಾಗಿತ್ತು ಒಂದು ಊಟಕ್ಕೆ. ಮತ್ತು ಬೆಳಗ್ಗೆ ಕೂಡ ಸ್ವಲ್ಪ ಮಿಕ್ಕಿತ್ತು. ನಾನು ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಲ್ವ ಇವಾಗ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಒಂದು 3ರಿಂದ 4 ವಿಜಲ್ ಚೆನ್ನಾಗಿ ಹೊಡ್ಸಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ದಯವಿಟ್ಟು ಇನ್ನೂ ಒಂದು ರಿಕ್ವೆಸ್ಟು, ಅರಿಶಿನ ಮತ್ತು ಉಪ್ಪು ಯಾವತ್ತೂ ಪಕ್ಕದಲ್ಲಿ ಇಡಬೇಡ್ರಿ. ಅರಿಶಿನ ಉಪ್ಪು ಬೇರೆ ಬೇರೆ ಇಟ್ಟರೆ ತುಂಬ ಒಳ್ಳೆಯದು ಮನೆಗೆ ಅಂತ. ಕೆಲವೊಂದಿಷ್ಟು ಟಿಪ್ಸ್ಗಳ ಜೊತೆಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಮೇಲುಗಡೆ ಉದುರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಹುಚ್ಚೆಳ್ಳು ಪೌಡರ್ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಇದು ಮನೇಲೇ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದರೆ ಒಂದು 2 ತಿಂಗಳು ಬರುತ್ತೆ ನನಗೆ. ನಾನು ಸಾಂಬಾರು ಪುಡಿ ಈ ಥರ ಶೇಂಗಾ ಪುಡಿ ಎಲ್ಲದೂ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆನಂತರ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 3ರಿಂದ 4 ವಿಜಲ್ಗೆ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಬಿಡ್ತೀನಿ. ಆನಂತರ ಆ ಕಡೆಗೆ ಹಾಗೇ ರೊಟ್ಟಿಗೆ ಹಿಟ್ಟು ನಾದ್ಕೊಳ್ತಾ ಇದ್ದೀನಲ್ವ, ಹಾಗೆ ತುಂಬಾ ಚೆನ್ನಾಗಾಗಿತ್ತು ಸ್ನೇಹಿತರೆ. ಪಲ್ಯ ಮಾತ್ರ ಸಖತ್ತಾಗಿತ್ತು. ಸೊ ನೀವು ಕೂಡ ಈ ಮೆಥಡಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಇವಾಗ ಒಂದು 3ರಿಂದ 4 ವಿಜಿಲು ಸಾಕಷ್ಟೇ ಅಂದ್ಕೊಳ್ತೀನಿ. ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡಿ ಹಿಟ್ಟು ಚೆನ್ನಾಗಿ ಮುದ್ದೆ ಮಾಡ್ಕೊಂಡಿದ್ನಲ್ವ, ಅದು ತಣ್ಣಗಾಗಿದೆ. ಇವಾಗ ಹಿಟ್ಟು ನಾದ್ಕೊಳ್ತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಾಗಿತ್ತು. ರೊಟ್ಟಿ ಮಾತ್ರ ಸೂಪರಾಗಿತ್ತು. ರೊಟ್ಟಿ ಮತ್ತು ಪಲ್ಯ ನೈಟ್ ಊಟಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ನೋಡಿ ಸ್ನೇಹಿತರೆ.
ಸೊ ಅದಾದಮೇಲೆಲ್ಲ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ. ಹಾಗೇ ಇವಳು ಕೂಡ ಏನಕ್ಕೋ ಬಂದಳು, ಹಾಗೆ ಮಾತಾಡ್ತಾ ವಿಡಿಯೋ ಮಾಡ್ತಾಯಿದ್ವಿ. ಊಟಕ್ಕೆಲ್ಲ ಈಗ ರೊಟ್ಟಿ ಮತ್ತು ಕಡಲೆಕಾಳು ಪಲ್ಯ ಮಾಡಿದ್ನಲ್ವ, ಅದಕ್ಕೆ ಊಟಕ್ಕೆ ಬಂದಿದ್ದಾರೆ. ಎಲ್ರಿಗೂ ಊಟ ಹಾಕ್ಕೊಟ್ಟು ಅದಾದಮೇಲೆ ಮತ್ತೆ ನಾನು ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡೆ. ಸೊ ನೋಡೋಣ ಈ ವಿಡಿಯೋ ಹೇಗೆ ಹೋಗುತ್ತೆ ಅಂತ ಅಂದ್ಕೊಂಡು. ಹಾಗೆಯೇ ಊಟ ತುಂಬ ಚೆನ್ನಾಗಿತ್ತು. ಕಡಲೆಕಾಳು ಪಲ್ಯ ಈ ರೀತಿ ಒಂದು ರೆಸಿಪಿ ನೋಡಿ ಮಾಡಿ ನೀವು ಕೂಡ ತುಂಬಾ ಚೆನ್ನಾಗಿದೆ, ರುಚಿಯಾಗಿರುತ್ತೆ. ಎಸ್ಪೆಷಲಿ ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು ಅಂತ ಅಂದರು ನಮ್ಮ ಮನೆಯಲ್ಲೆಲ್ಲ. ನೋಡಿ ಚೆನ್ನಾಗಾಗಿದೆ, ಪಲ್ಯ ಮಾತ್ರ ಸೂಪರಾಗಿದೆ. ಬೆಳಗ್ಗೆ ತಿಂಡಿಗೂ ಕೂಡ ಮಾಡಿಬಿಡ್ಬೋದು. ಪೂರಿ, ಚಪಾತಿ, ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅನ್ಬೋದು, ಅಷ್ಟು ಚೆನ್ನಾಗಿತ್ತು. ಈಗ ನನ್ನ ಮಗನಿಗೆ ಹಾಕ್ಕೊಡ್ತಾಯಿದ್ದೀನಿ ಊಟ. ಹಾಗೆ ನಮ್ಮ ಮನೆಯವರು ಸ್ವಲ್ಪ ಲೇಟಾಗಿ ಬರ್ತೀವಿ ಅಂತಂದರು, ಸೊ ಅವ್ರಿಗೂ ಕೂಡ ಹಾಕ್ಕೊಡ್ಬೇಕು. ಈಗ ಬಿಸಿ ಬಿಸಿ ರೊಟ್ಟಿ ಇವತ್ತಿನ ನೈಟ್ ಜಾಸ್ತಿ ನಾನು ನೈಟೇ ರೊಟ್ಟಿ ಮಾಡೋದು, ಏಕೆಂದರೆ ಬೆಳಗ್ಗೆ ಟೈಮು ಕೆಲವೊಂದು ಟೈಮ್ ಲೇಟಾಗಿ ಎದ್ದೇಳೋದ್ರಿಂದ ಆಗೋದಿಲ್ಲ. ಏಕೆಂದರೆ ಇತ್ತೀಚೆಗೆ ಸ್ವಲ್ಪ ಚಳಿ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. 6 ಗಂಟೆ ಅಷ್ಟರಲ್ಲಿ 6 ಗಂಟೆಗೆ ಹಂಗೆ ಎದ್ದರೆ ಅಂದರೆ ಮತ್ತೆ ಆಗೋದಿಲ್ಲ ಅಡುಗೆ ಅಂತ ಅಂದ್ಕೊಂಡು. ಮತ್ತು ಚಪಾತಿ, ರೊಟ್ಟಿ ಕೆಲವೊಂದು ಟೈಮ್ ಚಪಾತಿ ಮಾಡಿಬಿಡ್ತೀನಿ. ರೊಟ್ಟಿ ಸ್ವಲ್ಪ ಲೇಟಾಗಿ ಮಧ್ಯಾಹ್ನಕ್ಕೆಲ್ಲ ರೊಟ್ಟಿ ಚೆನ್ನಾಗಿರಲ್ಲ ಅಂತಿರ್ತಾನೆ ನನ್ನ ಮಗ, ಹಾಗಾಗಿ ರೊಟ್ಟಿ ಮಾಡೋದಿಲ್ಲ. ಯಾವಾಗಾದರೂ ಒಂದು ಟೈಮ್ ಮಾಡ್ತೀನಿ. ನೈಟ್ ಬಿಸಿ ಬಿಸಿ ರೊಟ್ಟಿ ಒಂದು ಊಟಕ್ಕೆ ಊಟ ಮಾಡಿಬಿಡ್ತಾರಂತಂದೇಳಿ ನೈಟೇ ಜಾಸ್ತಿ ಮುದ್ದೆ ಮತ್ತು ರೊಟ್ಟಿ ಮಾಡಿಬಿಡ್ತೀನಿ. ನಮ್ಮ ಚಿನ್ನಿನೂ ಕೂಡ ಊಟ ಮಾಡ್ತಾಯಿದ್ಲು, ನನ್ನ ಮಗ ಕೂಡ ಊಟ ಮಾಡ್ತಾಯಿದ್ದ. ಹಾಗೆಯೇ ಅವಳಿಗೂ ರೊಟ್ಟಿ ಪಲ್ಯ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಅದಕ್ಕೆ ಈಗ ಅವಳಿಗೂ ಕೂಡ ಹಾಕ್ಕೊಟ್ಟಿದ್ದೀನಿ. ನೋಡಿ ಹೇಗೆ ಊಟ ಮಾಡ್ತಾಯಿದ್ದಾಳೆ, ರೊಟ್ಟಿ ಮುದ್ದೆ ಈ ರೀತಿ ಆದಂಥ ಒಂದು ಅಡುಗೆ ತುಂಬಾ ಇಷ್ಟಪಟ್ಟು ತಿಂತಾಳೆ ಅವಳು. ಅಷ್ಟೊಂದಾಗಿ ಜಾಸ್ತಿ ಬೇರೆ ತಿಂಡಿ ಈ ಥರ ಇಷ್ಟಪಡೋದಿಲ್ಲ. ಮುದ್ದೆ ರೊಟ್ಟಿ ಅಂದ್ಬಿಟ್ರೆ ತುಂಬಾ ಇಷ್ಟಪಟ್ಟು ತಿಂತಾಳೆ. ಹಾಗಾಗಿ ಎಸ್ಪೆಷಲಿ ಮತ್ತು ಅವ್ರ ಅಮ್ಮ ಮಾಡೋದಿಲ್ಲ, ಹಾಗಾಗಿ ಇಲ್ಲೇ ಜಾಸ್ತಿ ಅವ್ರ ಅಜ್ಜಿ ಮನೇಲಿ ಆ ಕಡೆ, ಇಲ್ಲಾಂದ್ರೆ ಇಲ್ಲಿ ಊಟ ಮಾಡ್ತಾಳೆ. ಹಾಗೆಯೇ ಮತ್ತು ನಮ್ಮ ಗಣೇಶನು ಬಂದ ಊಟಕ್ಕೆ ಅಂತ, ಸೊ ಅವನು ಊಟ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಈಗ ನೋಡಿ ಅವನಿಗೂ ಜಾಸ್ತಿ ರೊಟ್ಟಿ ತಿಂತಾನೆ ಅವನು ಕೂಡ. ಕೆಲವೊಂದು ಟೈಮ್ ಜಾಸ್ತಿನೇ ಮುದ್ದೆ ಅಂತೂ ತಿನ್ನೋದೇ ಇಲ್ಲ. ರೊಟ್ಟಿ ಸ್ವಲ್ಪ ಪರವಾಗಿಲ್ಲ, ರೊಟ್ಟಿ ಚಪಾತಿ ತಿಂತಾನೆ, ಮುದ್ದೆ ಅಂತೂ ತಿನ್ನೋದಿಲ್ಲ. ನನ್ನ ಮಗ ಎಲ್ಲ ಮುದ್ದೆ ಎಲ್ಲ ಊಟ ಮಾಡ್ತಾನೆ, ರೊಟ್ಟಿ ಕೂಡ ತಿಂತಾನೆ. ಈ ರೀತಿ ನನ್ನ ಒಂದು ಡೈಲಿ ರೂಟೀನ್ ಇರುತ್ತೆ. ಜಾಸ್ತಿನೇ ಅಡುಗೆ ಬಂದುಬಿಟ್ಟು ನೈಟ್ಗೆ ನಾನು ಈ ರೀತಿ ರೊಟ್ಟಿ ಮತ್ತು ಚಪಾತಿ ಮಾಡ್ತಾಯಿರ್ತೀನಿ.